ಬಿಎಸ್ಎಫ್ನವರು ಸುಮಾರು 80 ಎಕರೆಯಷ್ಟು ಜಾಗವನ್ನ ಜಮೀನುಗಳ ಒತ್ತುವರಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ರೈತರು ಹಾಗೂ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಿ ಒತ್ತುವರಿ ಆಗಿದೆ ಅಂದ್ರೂ ಬಿಎಸ್ಎಫ್ ಮಾತ್ರ ಬಿಡ್ತಾ ಇಲ್ಲ. ಬಿಎಸ್ಎಫ್ನವರಿಗೆ 324 ಎಕರೆ ಜಾಗವನ್ನ 2004ರಲ್ಲಿ ಮಂಜೂರು ಮಾಡಿರುವ ಅಧಿಕಾರಿ ವರ್ಗ. ಆದ್ರೆ ಇದೀಗ 400 ಎಕರೆಗೂ ಹೆಚ್ಚುವರಿ ಜಾಗದಲ್ಲಿ ಇರುವಂತಹ ಬಿಎಸ್ಎಫ್ನವರು ತೈಲಗೆರೆ, ಮೀಸಗಾನಹಳ್ಳಿ, ಕಾರಹಳ್ಳಿ ಗ್ರಾಮಗಳ ನೂರಾರು ರೈತರು ಒತ್ತುವರಿ ತೆರವು ಮಾಡಿಸಿ ಅಂತ ಅಹವಾಲು ನೀಡಿ ಆಕ್ರೋಶ ಹೊರಹಾಕಿದ್ದಾರೆ. ಕೇಳೋದಕ್ಕೆ ಹೋದ್ರೆ ನಾವು ಉಳುಮೆ ಮಾಡಿಕೊಂಡು ಬಂದಿರೋ ಜಾಗದಲ್ಲಿ ನಮ್ಮನ್ನೇ ನಿಲ್ಬೇಡಿ ಅಂತಾರೆ. ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಶೀಘ್ರ ಸೂಕ್ತ ನ್ಯಾಯ ಒದಗಿಸಿ ಅಂತಾರೆ ರೈತರು. ದೇವನಹಳ್ಳಿ ತಾಲೂಕು ಮೀಸಗಾನಹಳ್ಳಿ ಸರ್ವೆ ನಂಬರ್ 127, 28 ಮತ್ತು ತೈಲಗೆರೆ, ಕಾರಹಳ್ಳಿ ಗ್ರಾಮದ ಸರ್ವೆ ನಂಬರ್ 139ರಲ್ಲಿ ಘಟನೆ. ದಶಕಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ನಮಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಕೊಡಿ ಅಂತ ಜಿಲ್ಲಾಧಿಕಾರಿಗಳ ಮೊರೆ ಹೋದ ರೈತರು. ರಾಗಿ, ಜೋಳ ಸೇರಿ ನೂರಾರು ಎಕರೆ ಪ್ರದೇಶದಲ್ಲಿ ವ್ಯವಸಾಯ ಮಾಡಿಕೊಂಡು ಬರ್ತಾ ಇರುವಂತಹ ರೈತರು ಇದೀಗ ನಮ್ಮ ದಾಖಲಾತಿ ಎಷ್ಟು ಇದೆಯೋ ಅಷ್ಟು ಮಾತ್ರ ನಮ್ಮಗಳಿಗೆ ಕೊಡಿ, ಉಳಿಕೆ ಏನಾದ್ರೂ ಮಾಡ್ಕೊಳ್ಳಿ ಎಂದಿದ್ದಾರೆ ರೈತರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ, ತೈಲಗೆರೆ ಗ್ರಾಮಗಳಲ್ಲಿ ಘಟನೆ. ಈಗ BSF ಅವರು ಇಲ್ಲಿ ನಾವು ಅವರಿಗೆ ಜಮೀನನ್ನು ಮಂಜೂರು ಮಾಡಿದ್ದೀವಿ, ಒಂದು ಇದು ಕಿಮ್ಮತ್ತಿಗೆ ಅವರು ತಗೊಂಡಿದ್ದಾರೆ. ಸೊ ಅದೇ ರೀತಿ ನಮ್ಮ ಯಾರು ಗ್ರಾಮಸ್ಥರು ಇದ್ದಾರೆ ಅವ್ರಿಗೂ ಸಹ ಕೆಲವು ಕಡೆ ಮಂಜೂರಾಗಿದೆ. ಆ್ಯಂಡ್ ಕೆಲವು ಕಡೆ ಗೋಮಾಳನೂ ಇದೆ, ಅದು ಜಾನುವಾರುಗಳಿಗೆ ಮೇಯೋದಕ್ಕೆ ಅಂತ ಹೇಳಿಬಿಟ್ಟು. ಅದೇನಾದ್ರು ಲ್ಯಾಂಡ್ ಲಾಕ್ಡ್ ಇದ್ದರೆ ಗೋಮಾಳ ಅಥವಾ ರೈತರಿಗೆ ಮಂಜೂರಾಗಿರುವಂಥದ್ದನ್ನು ಸರ್ವೆ ಮಾಡಿಸಿ BSF ಅವರಿಗೆ ಒಂದು ಕಡೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ಒಂದು ಕಡೆ ರೀಲೊಕೇಟ್ ಮಾಡೋಕ್ಕೆ ಕ್ರಮ ಕೈಗೊಳ್ತೇವೆ. ಕಾರಹಳ್ಳಿ ಮತ್ತು ತೈಲಗೆರೆ ಭಾಗದಲ್ಲಿ 324 ಎಕರೆ ನಾವು BSF ಅವ್ರಿಗೆ ಹಿಂದೆನೇ ಗ್ರಾಂಟ್ ಆಗಿದೆ. ಅಲ್ಲಿ ರೈತರದ ಆರೋಪ ಏನಿದೆ ಅಂದರೆ BSF ಕಾಂಪೌಂಡಲ್ಲಿ ನಾವು ಉಳುಮೆ ಮಾಡ್ತೀವಿ ಜಮೀನಲ್ಲಿ ಅವ್ರು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಅಂತ. ಈ ಬಗ್ಗೆ ಹಿಂದೆ BSF ಅವ್ರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಲೆಟ್ರ್ ಬರೆದು ಜಾಯಿಂಟ್ ಸರ್ವೆ ಮಾಡೋಕ್ಕೆ ಹೇಳಿದ್ದಾರೆ. ಬಟ್ ಅವರು ಹೇಳ್ತಾ ಇರೋದು ಅಂದರೆ BSF ಅವ್ರು ಹೇಳ್ತಾ ಇರೋದು ಇದು ನಮ್ಮ ಜಾಗ, ನಮಗೆ ಮಂಜೂರಾಗಿರೋದು ಅಂತ. ನಾವು ಇಲ್ಲಿ ಅವರು ಕಮಾಂಡೆಂಟ್ ಅದಕ್ಕೆ ರೆಸ್ಪಾನ್ಸಿಬಲ್ ಇರಲ್ಲ, ಅಂದರೆ ಅವರು ಏನೂ ನಿರ್ಧಾರ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದು ಎಸ್ಟೇಟ್ ಆಫೀಸರ್ ಅಂತ ಇರ್ತಾರೆ, ಅವರು ಬೆಂಗಳೂರಲ್ಲಿ ಅಂದರೆ ಹೆಡ್ ಆಫೀಸಲ್ಲಿ ಇರ್ತಾರೆ. ಅವ್ರ ಮುಖಾಂತರ ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ. ಸೊ ಜಾಯಿಂಟ್ ಒಂದು ಸರ್ವೆ ಮಾಡಿದ್ರೆ ಅವ್ರ ಜಾಗ ಎಲ್ಲಿ ಅಂತ ಅವ್ರಿಗೆ ಗಡಿ ಫಿಕ್ಸ್ ಮಾಡಿ ಕೊಟ್ಟು ಇನ್ನು ಉಳಿದಿದ್ದನ್ನ ನಮ್ಮ ಜಾಗದಲ್ಲಿ ನಮ್ಮ ರೈತರದ್ದು ಎಲ್ಲಿದೆ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ಸೊ ಈಗ ಅವರು ನಾವು ಯಾವುದೇ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಅವರು ಪರ್ಮಿಷನ್ ತೊಗೊಂಡೇ ಮಾಡಬೇಕು. ಹಾಗಾಗಿ ಅದು ಪತ್ತೆ ವ್ಯವಹಾರ ಮಾಡಿರ್ತೀವಿ. ಅವರು ಅನುಮತಿ ಕೊಟ್ಟ ನಂತರ ಕೊಟ್ಟ ಕೂಡಲೇ ಹೋಗ್ಬಿಟ್ಟು ಅಳತೆ ಮಾಡಿಬಿಟ್ಟು ಇದು ಮಾಡಿಕೊಡ್ತೀವಿ. ಇಲ್ಲ, ಮನವಿ ಕೊಟ್ಟಿದ್ದಾರೆ, ಸರ್ವೆ ಮಾಡೋದಕ್ಕೆ ಅವ್ರು ಬಿಟ್ಟಿಲ್ಲ. ಅದ್ರ ಜೊತೆ ಕೋರ್ಟ್ಗೂ ಹೋಗಿದ್ದಾರೆ, ಕೋರ್ಟಲ್ಲೂ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ನಾವು ಇಲ್ಲಿರೋ ಏನು ಇಲ್ಲಿ ಸ್ಥಳೀಯವಾಗಿರೋ ಅಧಿಕಾರಿಗಳು ಏನೂ ಅದ್ರ ಬಗ್ಗೆ ಅಲ್ಲಿ BSF ಅಧಿಕಾರಿಗಳು ಏನೂ ಇದು ಮಾಡೋಕ್ಕೆ ಅಂದರೆ ಡಿಸಿಷನ್ ತೊಗೊಳಕ್ಕಾಗಲ್ಲ. ಅವರ ಉನ್ನತ ಅಧಿಕಾರಿಗಳಿಗೆ ನಾವು ಪತ್ರ ವ್ಯವಹಾರ ಮಾಡಿರ್ತೀವಿ, ನಾವು ತೊಗೊಂಡು ಹೇಳ್ತೀವಿ ಅಂತಲೇ ಹೇಳಿದ್ದಾರೆ. ಹಾಗಾಗಿ ನಿಂತಿದೆ. ಅದು ಸಾಮಾನ್ಯ ಈಗ ಅಂದರೆ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ನಮ್ಮದೇ ಭದ್ರತಾ ಪಡೆಗೆ ಕೊಟ್ಟಿರೋ ಜಮೀನಾಗಿರೋದ್ರಿಂದ ಹಾಗಾಗಿದೆ. ನಾವು ಅದನ್ನು ಅವರ ಮೇಲಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ತೀವಿ. ನಮ್ಮೂರದ್ದು ತೈಲಗೆರೆ ಮತ್ತು ಕಾರಹಳ್ಳಿ ಜಾಗ ಸರ್ವೆ ನಂಬರ್ 139 ತೈಲಗೆರೆ, ಸರ್ವೆ ನಂಬರ್ 127, 28 ಕಾರಹಳ್ಳಿದು. ಟೋಟಲ್ ಜಮೀನು ಬಂದು 400 ಎಕರೆ ಚಿಲ್ಲರೆ. ಫಸ್ಟ್ ಗೋಮಾಳ ಜಮೀನು. ಅದು ಏನು ಮಾಡಿರ್ತಾರೆ ಹಿಂದೆ ಸುಮಾರು ಬ್ರಿಟಿಷ್ ನಂತರ ಮಿಲಿಟರಿ ಬಂದಾಗ ಫಸ್ಟ್ ಏನು ಮಾಡಿರ್ತಾರೆ ಲೀಸ್ಗೆ ಅಂತ ಕೊಡ್ತಾರೆ ಕರ್ನಾಟಕ ಗೌರ್ಮೆಂಟ್. ಟೋಟಲಿ ಜಮೀನು ಮತ್ತು ಮಾರ್ಕಿಂಗ್ ಮಾಡ್ಕೊಟ್ಬಿಡ್ತಾರೆ ಅವ್ರಿಗೆ. ಅದರೊಳಗಡೆ ರೈತರು ಇರ್ತಾರೆ, ರೈತರಿಗೆ ಏನೋ ನೋಟಿಸ್ ಕೊಟ್ಟಿರಲ್ಲ. ಅವಾಗ ಗೋಮಾಳ ಅಲ್ವಾ, ಪೋಡಿ ಆಗಿರಲ್ಲ, ರೈತರಿಗೂ ಪೋಡಿ ಆಗಿರಲ್ಲ. ಅವಾಗೇನು ಮಾಡಿದ್ರೆ ಕೆಲವ್ರದ್ದು ಪೋಡಿ ಆಗಿರೋ ಜಮೀನು ಸೇರಿ ಮಾರ್ಕಿಂಗ್ ಮಾಡಿ ಲೀಸ್ಗೆ ಅಂತ ಕೊಡ್ತಾರೆ ಫಸ್ಟು. ತದನಂತರ ಏನು ಮಾಡ್ತಾರೆ ಇವರು ಮಿಲಿಟರಿ ಅವರು 2006ನೇ ಇಸ್ವಿನಲ್ಲಿ BSFನವರು 1 ಎಕರೆ ತಲಾ 1 ಎಕರೆ ಅಂತ 1 ಲಕ್ಷ ರೂಪಾಯಿ ಅಂತ ದುಡ್ಡು ಕೊಟ್ಟು 3 ಕೋಟಿ 1 ಲಕ್ಷ ಚಿಲ್ಲರೆ ದುಡ್ಡು ಕೊಟ್ಟು 300 ಎಕರೆ ಚಿಲ್ಲರೆ ಪರ್ಚೇಸ್ ಮಾಡ್ತಾರೆ ಕರ್ನಾಟಕ ಗೌರ್ಮೆಂಟ್ ಇಂದ. ಪರ್ಚೇಸ್ ಮಾಡಿದ್ಮೇಲೆ ಗೌರ್ಮೆಂಟ್ ಏನ್ ಮಾಡ್ಬೇಕಾಗಿತ್ತು, ಅವ್ರಿಗೆ ಪೋಡಿ ಮಾಡಿ ಡಿಮಾರ್ಕೇಶನ್ ಮಾಡಿಕೊಟ್ಟು ಅದು 400 ಎಕರೆ ಚಿಲ್ಲರೆ ಇರೋದನ್ನ 300 ಎಕರೆ ಚಿಲ್ಲರೆ ಮಾರ್ಕಿಂಗ್ ಮಾಡ್ಬೇಕಾಗಿತ್ತು. ಅವ್ರಿಗೆ ಎಷ್ಟು ತಗೊಂಡಿದ್ರೆ ಅಷ್ಟೇ ಮಾಡ್ಬೇಕಾಗಿತ್ತು. ಬಟ್ ಏನ್ ಮಾಡಿದ್ರು, ಹಳೆ ಮಾರ್ಕಿಂಗ್ ಅಲ್ಲೇ ಬಿಟ್ಬಿಟ್ರು. ಅವ್ರ ಖಾತೆ ಮಾತ್ರ 300 ಎಕರೆ ಚಿಲ್ಲರೆ ಮಾಡಿದ್ರು, ಪೊಸಿಷನ್ 400 ಎಕರೆ ಚಿಲ್ಲರೆ ಕೊಟ್ರು. ಅವಾಗ ಏನಾಯ್ತು, ನಮ್ದು ರೈತರದಿತ್ತಲ್ಲ, ಅವಾಗ ಅವ್ರು ಏನ್ ಮಾಡ್ರು, ನಮ್ಮ ರೈತರು ದನ ಕರ ಮಾಮೂಲಿ ಅವತ್ತಿಂದ ಮೇಯಿಸ್ಕೊಂಡು ಬರ್ತಾ ಇದ್ವಿ ನಾವು. ಇತ್ತೀಚೆಗೆ ಒಂದು 10 ವರ್ಷ ಆಯ್ತು, 15 ವರ್ಷ ಏನ್ ಮಾಡ್ರು, ಪ್ರತಿ ದಿನ ಹೋದಾಗೆಲ್ಲ ಫುಲ್ ಗಲಾಟೆ ಅವ್ರಗ. ನಮ್ಗೆ ದೇವಸ್ಥಾನಗಳಿಗೆ ದಾರಿ ಬಿಡೋದಾಗಿರ್ಬೋದು, ಗೋಮಾಳ ದನ ಕರ ಓಡಿದ್ರೆ ಆಗಿರ್ಬೋದು, ದಿನ ಬಂದು ನಮ್ಗೆ ಅವ್ರ ಗಲಾಟೆ ಆಗೋದು, ದನ ಬಿಡಬೇಡ್ರಿ, ಕರ ಬಿಡಬೇಡ್ರಿ ಅಂತ. ನಾವು ಹಳ್ಳಿ ಜನ ಎಲ್ಕ್ ಹೋಗೋದು, ಸರಿ ನಿಮ್ಗೆ ಎಷ್ಟಾಗಿದೆ, ನಮ್ದು ಎಷ್ಟಿದೆ, ಸರ್ಕಾರದ ಎಷ್ಟಿದೆ ನೋಡೋಣ ಅಂತ ತೆಗೆದ್ರಿ, ರೆಕಾರ್ಡ್ಸ್ ತೆಗೆದ್ರೆ
ಅವ್ರಿಗೆ 300 ಎಕರೆ ಚಿಲ್ಲರೆ ಆಗಿದೆ, 400 ಎಕರೆ ಚಿಲ್ಲರೆ ಪೊಸಿಷನ್ ಅವರೇ. ಇನ್ನು ರಿಮೈನಿಂಗ್ ನಮ್ಗೇನ್ ಬರಬೇಕು, 80 ಎಕರೆ ಚಿಲ್ಲರೆ ಬರ್ಬೇಕದು. ಯಾರ್ಯಾರು ರೈತರಿಗೆ ಏನು ರೆಕಾರ್ಡ್ ಆಗಿದೆ ಅವ್ರಿಗೆ ಕೊಡ್ಲಿ. ರಿಮೈನಿಂಗ್ ಗೋಮಾಳ ನಮ್ಗೆ ಉಳಿಸ್ಕೊಳ್ಳಿ, ನಮ್ಮ ಊರಿಗೆ ಬೇಕದು, ನಮ್ಮ ಜನ ಸಾರ್ವಜನಿಕರಿಗೆ ಬೇಕು, ಸಾರ್ವಜನಿಕ ಉದ್ದೇಶಕ್ಕೆ ಬೇಕದು. ಬಡವರಿದ್ದಾರೆ, ತುಂಬಾ ಬಡವರು, ದನ ಕರ ಮೇಯಿಸ್ಕೊಳಕ್ಕೆ, ಕುರಿ ಮೇಕೆ ಮೇಯಿಸ್ಕೊಳಕ್ಕೆ ಜಾಗ ಇಲ್ಲ. ಊರು ಸುತ್ತನು ಎಲ್ಲಾ ಕಡೆ ಅಕ್ವಿಜೇಷನ್ಗಳು ಮಾಡ್ತಾವ್ರೆ, ನಮ್ಗೆ ಜಾಗ ಇಲ್ಲ. ದಿನ ಹಾಲು ಕರಿಬೇಕು, ದನಗಳಿಗೆಲ್ಲ ಹಾಕ್ಬೇಕಲ್ಲ. ಅಧಿಕಾರಿಗಳು ಒಂದ್ಸರಿ ಮಾಡಿದ್ರು, ಮಾಡಿ ಮಾರ್ಕಿಂಗ್ ಮಾಡಿಕೊಟ್ರು. ಮಾರ್ಕಿಂಗ್ ಮಾಡಿದ್ರು, ಜಿಲ್ಲಾಧಿಕಾರಿಗಳು ಬಂದು ಮಾರ್ಕಿಂಗ್ ಅಲ್ಲಿ ತೋರಿಸ್ಬೇಕಂತೆ ಅವ್ರಿಗೆ, ಇದು ನಿಮ್ಗೆ ಅಂತ. ಅದುವರೆಗೂ ನೀವು ಮಾಡಿರೋದನ್ನ ತಹಸೀಲ್ದಾರ್ಗಾಗ್ಲಿ ಅಥವಾ AC ಸಾಹೇಬ್ರಿಗಾಗ್ಲಿ ಯಾರಿಗೂ ಅವ್ರು ಕಿಮ್ಮತ್ ಕೊಡ್ತಾ ಇಲ್ಲ. ಅವ್ರು ಬಂದ್ರೆ ಅದೇನು ಲೆಕ್ಕ ಇಲ್ಲ ರೀ ನಮ್ಗೆ. ಜಿಲ್ಲಾಧಿಕಾರಿಗಳು ಬಂದು ನಿಂತ್ಕೊಂಡು, ಅವ್ರು ಬಂದು ನಿಂತ್ಕೊಂಡು ಮಾರ್ಕಿಂಗ್ ನಮ್ದು ಪಿಲ್ಲರ್ಸ್ ಅಲ್ಲಿ ಹಾಕೊಡ್ಲಿ, ಅವರು ನಿಮ್ಗೆ ಕಿತ್ ಬಿಡ್ಬೇಕಾದ್ರೆ ಇಲ್ಲಿಗೆ ತೋರಿಸ್ಲಿ ಅವರು, ತದನಂತರ ನಾವು ಬಿಡ್ತೀವಿ ಅಂತ ನಮ್ಗೆ ಆವಾಜ್ ಆಗ್ತಾರೆ. ಹೋದ್ರೆ ಬಂದು ಕಿತ್ಕೊಂಡ್ಬಿಡ್ತಾರೆ ಅವರು. ಹಂಗಾಗಿ ನಾವು ಮನವಿ ಏನ್ ಮಾಡಿದ್ರಿ, ಸಾಹೇಬ್ರ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. 3 ಹಳ್ಳಿಯವರು ಬಂದು ಅದರಂತೆ ಬಂದವರು ಡಿಮಾರ್ಕೇಶನ್ ಮಾಡಿಕೊಟ್ರೆ ನಂತರ ಅವ್ರಿಗೆ ಉಳಿತದೆ, ನಮ್ಗೆ ಉಳಿತದೆ, ರೈತರಿಗೆ ಬರುತ್ತೆ, ಗೋಮಾಳ ಉಳಿತದೆ. ಸರ್ಕಾರ ಅವ್ರಿಗೇನು ಕೊಟ್ಟಿದೆ 300 ಎಕರೆ ಚಿಲ್ಲರೆ, ಅದು ಮಿಲಿಟರಿವರೆಗೂ ಉಳಿತದೆ. ಇವರು ಡಿಮಾರ್ಕೇಶನ್ ಮಾಡಿ ಎಲ್ರದ್ದು ಪೋಡಿ ಮಾಡ್ಲಿ, ಯಾರ್ಯಾರು ಇದ್ದಾರೆ ಎಲ್ರಿಗೂ, ಯಾರು ಸ್ಯಾಂಕ್ಷನ್ ಇದೆ ಎಲ್ರಿಗೂ ಮಾಡ್ಲಿ, ಯಾರಿಗೂ ಅನ್ಯಾಯ ಬೇಡ. ಗೋಮಾಳ ದನಕರಗಳಿಗಾಗ್ತದೆ, ಹಳ್ಳಿ ಜನಕ್ಕೆ, ಎಂಟೇರ್ ಹಳ್ಳಿ ಜನಕ್ಕೆ ಬರುತ್ತೆ. ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅದು ಅವ್ರಿಗೆ ಹೋಗುತ್ತೆ, ಮಿಲಿಟರಿವರೆಗೆ ಏನಾಗಿದೆ ಅದು ಅವ್ರಿಗೆ ಹೋಗುತ್ತೆ, ಯಾರಿಗೇನು ಇದೇನು ಬೇಡ. ಈಗ ನಮ್ಗೆ BSF ಅವ್ರಿಗೆ 2006 374 ಎಕರೆ ಗ್ರ್ಯಾಂಡ್ ಮಾಡಿ ಕೊಟ್ಟಿರ್ತಾರೆ. ಅದಕ್ಕೆ ಮುಂಚೆ ಲೀಸ್ ಅಲ್ಲಿ ಇದ್ರು ಅವರು. ಲೀಸ್ ಅಲ್ಲಿ 400 ಸಮಥಿಂಗ್ ಎಕರೆ ಕೊಟ್ಟಿರ್ತಾರೆ, ಬಟ್ ಗ್ರ್ಯಾಂಡ್ ಮಾಡ್ಬೇಕಾದ್ರೆ ಕಮ್ಮಿ ಮಾಡ್ತಾರೆ. ಬಟ್ ಲೀಸಿಗೆ ಮಾರ್ಕಿಂಗ್ ಮಾಡಿದಾಗ ಜಾಸ್ತಿ ಮಾಡ್ಕೊಟ್ಟಿರ್ತಾರಲ್ವಾ, ಅವಾಗ ರಾಂಗ್ ಮಾರ್ಕಿಂಗ್ ಮಾಡಿರ್ತಾರೆ ಸರ್ವೆ ಡಿಪಾರ್ಟ್ಮೆಂಟ್. ಆಗ ರೈತರ ಜಮೀನಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಗೋಮಾಳ ಜಮೀನು ಎಲ್ಲ ಸೇರಿ ಮಾರ್ಕಿಂಗ್ ಮಾಡ್ಕೊಟ್ಬಿಡ್ತಾರೆ. ಬಟ್ ಅದಾದ್ಮೇಲೆ 2006 ಅಲ್ಲಿ ಅವ್ರಿಗೆ ಗ್ರಾಂಟ್ ಆದ್ಮೇಲೆ, ಸ್ಯಾಂಕ್ಷನ್ ಆದ್ಮೇಲೆ ರಿಮಾರ್ಕೇಶನ್ ಮಾಡಿಲ್ಲ, ರೀಸರ್ವೆ ಮಾಡಿಲ್ಲ, ಪೋಡಿ ಮಾಡ್ಕೊಟ್ಟಿಲ್ಲ ಅವ್ರ ಜಮೀನು ಇವತ್ತವರೆಗೂ 1 to 5 ಮಾಡಿಲ್ಲ. ಸೊ ಅದ್ರ ಪ್ರಕಾರವಾಗಿ ನಮ್ಮ 3 ಹಳ್ಳಿಗಳವ್ರು ಅದು ತಿಳುವಳಿಕೆ ಆಗಿ ತುಂಬಾ ರೈತರಿಗೆ ತೊಂದರೆ ಆದಾಗ ತೈಲಗೆರೆ, ಕಾರಹಳ್ಳಿ ಮತ್ತೆ ಮೀಸ್ಕನಹಳ್ಳಿ ಈ 3 ಹಳ್ಳಿಯ ರೈತರು ಎಲ್ಲರೂ ಸೇರಿ ಎಲ್ಲರೂ ಸೈನ್ ಹಾಕಿ ಎಲ್ಲಾ ಊರವರು ಬಂದು ಇಲ್ಲಿ ಇವತ್ತು ಅವಳನ್ನ ಕೊಟ್ಟಿರ್ತೀವಿ ನಾವು DC ಅವ್ರ ಹತ್ರ. ಈಗ ಮನವಿ ಮಾಡ್ಬಿಟ್ಟು ನಮ್ಗೆ ಅವ್ರದ್ದು ಎಷ್ಟು ಜಾಗ ಇದೆ ಅವ್ರಿಗೆ ರಿಮಾರ್ಕೇಶನ್ ಮಾಡಿ, ಅವ್ರ ಜಾಗ ಏನಿದೆ ಅವ್ರಿಗೆ ಗುರ್ಸ್ಕೊಡಿ. ಇನ್ ಮಿಕ್ಕಿದ ಜಾಗನ ಗೌರ್ಮೆಂಟ್ ಅಲ್ಲಿ ಇಟ್ಕೊಳ್ಳಿ, ರೈತರ ಜಾಗ ರೈಟಿಗೆ ಬಿಟ್ಕೊಡಿ. ಯಾರಿಗೆ ಕೋಡಿ ಆಗಿರುತ್ತೋ, ಯಾರಿಗೆ ಸ್ಯಾಂಕ್ಷನ್ ಆಗಿರುತ್ತೋ, ಯಾರು ಕಿಮ್ಮತ್ ಕೊಟ್ಟು ತಗೊಂಡಿರ್ತಾರೋ ಅಂತ ರೈತರಿಗೆ ಮೋಸ ಆಗೋದು ಬೇಡ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CA, BA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.